ನಮಸ್ಕಾರ, ನನ್ನ ಹೆಸರು ಅಶ್ವಿತ್ ಅಂತ. ಬ್ಯಾಂಗ್ಳೂರ್ 24/7.com ಇಂದ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಎಲ್ಚನಹಳ್ಳಿ ವಾರ್ಡ್ ನಂಬರ್ 185 ಆದ ಬಾಲಾಜಿ ಸಿಂಗ್ ಅವರು. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಆರ್ ಬಾಲಾಜಿ ಸಿಂಗ್ ಅಂತ. ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೆ ವಾರ್ಡ್ ನಂಬರ್ 185 ಎಲ್ಚನಹಳ್ಳಿ ವಾರ್ಡ್. ಸರ್, ತಾವು ಕಾಂಟೆಸ್ಟ್ ಏನಕ್ಕೆ ಮಾಡ್ತಾ ಇದ್ದೀರಿ ಸರ್? ಎಲೆಕ್ಷನ್ ಏನಕ್ಕೆ ನಿಂತ್ಕೊತಾ ಇದ್ದೀರಾ ಸರ್? ನಾನು ಚುನಾವಣೆ ನಡೀತಾ ಇರೋದು, ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಈ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ನಮ್ಮ ರಾಜಕೀಯದ 18 ವರ್ಷದ ಸೇವೆಯನ್ನು ಗುರುತಿಸಿ ನಮ್ಮ ಶಾಸಕರು ಮಾಡಿರೋದಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಸರ್. ಸರ್, ವಾರ್ಡಿನ ಸಮಸ್ಯೆಗಳ ಬಗ್ಗೆ ತಮಗೆ ಅರಿವಿದೆಯಾ ಸರ್? ಖಂಡಿತವಾಗ್ಲೂ ಅರಿವಿದೆ ಸರ್. ಸರ್, ವಾರ್ಡಿನ ತಮಗೆ ಮೇನ್ ಉದ್ದೇಶ, ಗುರಿ, ವಿಷನ್, ಮೋಟೋ ಇದೆಲ್ಲ ಏನಿರುತ್ತೆ ಸರ್ ತಮಗೆ? ಸರ್, ಈ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮಾಡಿ ಈ ವಾರ್ಡ್ನ ಮಾದರಿ ವಾರ್ಡ್ ಆಗಿ ಮಾಡುವಂಥ ಒಂದು ಗುರಿನ ನಾನು ಇಟ್ಕೊಂಡಿದ್ದೀನಿ ಸರ್. ಸರ್, ಬೇರೆ ಜನರುಗಳೆಲ್ಲ ತಮ್ಮ ಹತ್ರ ಬಂದು ಅವ್ರ ಕಷ್ಟಗಳನ್ನ ಹೇಗೆ ಹೇಳ್ಕೊಂತಾರೆ, ಅವ್ರ ಕಷ್ಟಗಳನ್ನ ಹೇಗೆ ನೆರವೇರಿಸ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನಮ್ಮ ವಾರ್ಡಿನ ಜನ 24 ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ನನ್ನ ಮತ್ತು ನಮ್ಮ ಇತರ ನಾಯಕರನ್ನು ಸಹ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಸೌಲಭ್ಯ ನಮ್ಮಲ್ಲಿದೆ ಸರ್. ಸರ್, ಪೊಲಿಟಿಷಿಯನ್ಸ್ಗಳೆಲ್ಲ ಬರೀ ಮಾತು ಕೊಡ್ತಾರೆ. ತಾವು ಮಾತು ಕೊಡ್ತೀರಾ, ಮಾತು ಕೊಟ್ಟು ನೆರವೇರಿಸ್ತೀರಾ, ಅಥವಾ ಹೇಗೆ ಸರ್? ಹೇಗೆ ಮಾಡ್ತೀರಾ ಸರ್ ತಾವು? ನಮ್ಮ ಶಾಸಕರು ಆದಂಥ ಎಂ ಕೃಷ್ಣಪ್ಪನವ್ರು ನಮ್ಗೆ ಹೇಳ್ಕೊಟ್ಟಿರೋದು ಒಂದೇ, ಮಾತಿಗಿಂತ ಕೃತಿ ಮೇಲು ಅಂತ. ಕೆಲಸ ಮಾಡಿ ಮಾತು ಕಮ್ಮಿ ಮಾಡಿ ಅಂತ. ಸರ್, ತಾವು ಗೆದ್ದು ಬಂದಮೇಲೆ ತಮ್ಮ ಆದ್ಯತೆಗಳು ಏನಾಗಿರುತ್ತೆ ಸರ್? ನಮ್ಮ ವಾರ್ಡಿನ ಕುಡಿಯೋ ನೀರು ಅಂತ ಸಮಸ್ಯೆಗಳಿದೆ, ಸರ್ವಾಂಗೀಕರಣ ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ. ಸರ್, ಈಗ ಆಡಳಿತ, ನೀರಿನ ಸಮಸ್ಯೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಈ ಪ್ರತಿ ಹಳ್ಳಿಗಳಲ್ಲಿ ಕೆರೆ ಕುಂಟೆಗಳು ಇರ್ತಾ ಇತ್ತು, ಅಂತರ್ಜಲದ ಮಟ್ಟ ಹೆಚ್ಚಾಗಿರ್ತಾ ಇತ್ತು. ಈಗ ಕೆರೆ ಕುಂಟೆಗಳು ಕಮ್ಮಿ ಆಗಿರುತ್ತೆ, ಅಂತರ್ಜಲ ಮಟ್ಟ ಕಮ್ಮಿ ಆಗಿದೆ. ಕೆರೆಗಳನ್ನ, ಉದ್ಯಾನವನಗಳನ್ನ ಆದಷ್ಟು ಹೆಚ್ಚು ಮಾಡಬೇಕು ಅಂತ ಒಂದು ಪ್ರಯತ್ನ ನಮ್ಮದು ಸರ್. ಸರ್, ಕಸ ಕಡ್ಡಿ, ಉದ್ಯಾನವನ ಮತ್ತು ಪಾರ್ಕು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ನಮ್ಮ ಇಡೀ ಬೆಂಗಳೂರು ಏನಾಗಿದೆ, ಕಾಂಕ್ರೀಟ್ ಕಾಡಾಗಿದೆ. ಇದರಲ್ಲಿ ಕಸ ಕಡ್ಡಿ ಜಾಸ್ತಿ ಆಗಿದೆ, ಧೂಳು ಜಾಸ್ತಿ ಆಗಿದೆ. ಸಣ್ಣ ಮಕ್ಕಳಿಗೂ ಕೂಡ ಒಂದು ಆಸ್ತಮಾದಂಥ ಕಾಯಿಲೆಗಳು ಅಟ್ಯಾಕ್ ಆಗ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ಉದ್ಯಾನವನಗಳನ್ನ ಹೆಚ್ಚೆಚ್ಚಿಗೆ ಮಾಡಿ ಜನರಿಗೆ ಆಕ್ಸಿಜನ್ ನೀಡುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಸರ್. ಸರ್, ಡ್ರೈನೇಜ್ ಪ್ರಾಬ್ಲಮ್ಮು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಕಳೆದ 2 ವರ್ಷಗಳಿಗೆ ಹಿಂದೆ ನಮ್ಮ ಈ ವಾರ್ಡಿನಲ್ಲಿ ಡ್ರೈನೇಜ್ ಸಮಸ್ಯೆ ಬಹಳ ಇತ್ತು. ನಮ್ಮ ಶಾಸಕರು ಮತ್ತು ಈ ನಮ್ಮ ಸರ್ಕಾರ ಬಂದ ಮೇಲೆ, ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ವಾರ್ಡಿನಲ್ಲಿ ಆ ಸಮಸ್ಯೆ ಇಲ್ಲ ಸರ್. ಸರ್, ಟ್ರಾಫಿಕ್ ಜಾಮು, ಬೀದಿ ದೀಪಗಳು, ಟಾರ್ಗಳು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಈ ಮೊದಲೇ ಹೇಳಿದಾಗೆ ಟಾರ್ ಖಂಡಿತವಲ್ಲೂ ಎಲ್ಲ ವಾರ್ಡಿನ ಮೂಲೆನಲ್ಲೂ ಸಹ ಟಾರ್ ಆಗಿದೆ. ಸಣ್ಣ ರಸ್ತೆಗಳಲ್ಲಿ ಕಾಂಕ್ರೀಟ್ ಮಾಡಿದ್ದೀವಿ. ಟ್ರಾಫಿಕ್ ಜಾಮ್ ಆಗುವಂಥ ಯಾವುದೇ ಸಂದರ್ಭಗಳು ನಮ್ಮಲ್ಲಿ ಇಲ್ಲ ಸರ್. ಈಗ ಸರ್, ಬೀದಿ ನಾಯಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಇದೊಂದು ಸಮಸ್ಯೆ ಇದೆ, ಬೀದಿ ನಾಯಿನ ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ ಆಪರೇಷನ್ ಮಾಡಿ ತಂದುಬಿಟ್ಟರೂ ಸಹ ನಾಯಿಗಳು ಜಾಸ್ತಿ ಆಗ್ತಾ ಇದೆ. ಅದರ ಪ್ರತಿರೋಧಕ್ಕೆ ಏನಾದರೂ ಬೇರೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತೀವಿ ಸರ್. ಸರ್, ಭ್ರಷ್ಟಾಚಾರ, ಲಂಚಕೋರತನ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಬೆಂಗಳೂರು ತುಂಬ ಆಗ್ಬಿಟ್ಟಿದೆ ಸರ್ ಭ್ರಷ್ಟಾಚಾರ, ಲಂಚಕೋರತನ. ಸರ್, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕಂತೂ ಸಾಧ್ಯ ಆಗಲ್ಲ. ಆದಷ್ಟು ಕಮ್ಮಿ ಮಾಡಲಿಕ್ಕೆ ಒಂದು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರ್. ಸರ್, ಕೊನೆಯದಾಗಿ ತಾವು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಗ್ರಾಮನ, ನಮ್ಮ ವಾರ್ಡನ್ನು ನಾವು MG ರೋಡ್ ಥರ ಮಾಡದೇ ಇದ್ರು ಸಹ ಗಾಂಧಿ ಬಜಾರ್ ಥರ ಒಂದು ಮಾದರಿ ವಾರ್ಡನ್ನಾಗಿ ಮಾಡುವಂಥ ಪ್ರಯತ್ನ ನಮ್ಮ ನಾಯಕರ ಜೊತೆ ನಾವು ಸೇರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸರ್. ತುಂಬ ಧನ್ಯವಾದಗಳು ಸರ್.